ಇಂದಿನ ದಿನಾಂಕ 24 ಮೇ 2026 ಭಾನುವಾರ. ತಾವೆಲ್ಲ ನಮ್ಮ ಈ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ಬೆಳೆದಂಥ ಕಬ್ಬಿನ ಬೆಳೆ ನೋಡೋಕ್ಕೆ ಬಂದಿದ್ದೀರಿ. ತಮ್ಮ ಹೆಸರು ಮೇಡಮ್? ನಿರ್ಮಲಾ. ಯಾವರು ಮೇಡಮ್? ಬಿಳಿ ಜಗಲಿ ಮಳೆ. ಬಿಳಿ ಜಗಲಿ ಮಳೆ. ಬಿಜಿ ಮೋಳೆ. ಮಳವಳ್ಳಿ ತಾಲೂಕು, ಕೊನೆ ಮಂಡ್ಯ ಜಿಲ್ಲೆ, ಸರ್ಗೂರು ಫಸ್ಟ್ ಬಿಜಿ ಮಳೆ. ತಮ್ಮ ಹೆಸರನ್ನ? ತಮ್ಮ ಹೆಸರು ಕಿರಣ್ ಪ್ರಕಾಶ್ ಅಂತ. ಕಿರಣ್ ಪ್ರಕಾಶ್. ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಬಿಜಿ ಮಳೆ. ಇಬ್ಬರು ದಂಪತಿಗಳು. ಆಯ್ತು. ತಮ್ಮ ಹೆಸರನ್ನ? ನಾವು ಕೊತ್ತತ್ತಿ ಹೋಬಳಿ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಅನಿಯಂಬಾಡಿ ಗ್ರಾಮದಿಂದ ಶ್ರೀನಿವಾಸ್ ಅಂತ. ಸರಿ ಅಣ್ಣ. ತಾವು? ಸರ್ ಅನಿಯಂಬಾಡಿ ಸೋಮಶೇಖರ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ತಾವು ಇಲ್ಲಿ ಬಂದಿದ್ರಿ, ಎಲ್ಲರೂ ಬಂದ್ರಿ, ಎಲ್ಲರೂ ಈಗ ನೋಡಿದ್ರಿ. ಈಗ ಒಬ್ಬ ರೈತರಾಗಿ ನೀವೆಲ್ಲ ಯಾವ ರೀತಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ಜೀವಾಮೃತವನ್ನು ಬಳಕೆ ಮಾಡಿಕೊಂಡು ನಾಟಿ ಹಸು ಸಾಕೊಂಡು ವ್ಯವಸಾಯ ಮಾಡುವಂಥ ಭೂಮಿಲಿ, ಜೊತೆಗೆ ಕಬ್ಬು 6 ಅಡಿ ಪಟ, ಇದು 3 ಅಡಿ ಯಂತ್ರ. ಈ ಕಬ್ಬು ಒಳಗಡೆ ನಾವು ತಗಣಿಯನ್ನು, ಕೊರಲೆ ಮತ್ತು ಚಕ್ಚೆನ, ಉದ್ದು ಮತ್ತು ಎಳ್ಳು ಇದನ್ನು ಹಾಕಿದ್ದೀವಿ. ಇಲ್ಲಿ ಕಬ್ಬಿದೆ, ಇದು ತಗಣಿ ಗಿಡ, ಇಲ್ಲಿ ಕೊರಲೆ ಮತ್ತು ಚಕ್ಚೆ ಇದೆ, ಇಲ್ಲಿ ಉದ್ದು ಮತ್ತು ಎಳ್ಳಿದೆ, ಮತ್ತು ಕಬ್ಬಿದೆ. ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇದು ನಾಟಿ ಮಾಡೋದು 18ನೇ ತಾರೀಕು 18/4/2026. ಇವತ್ತಿಗೆ ನಮಗೆ 1 ತಿಂಗಳು 4 ದಿವಸ ಆಗಿದೆ, ಅಂದರೆ 35 ದಿವಸ ಮಾತ್ರ ಆಗಿರೋದು, ಜಾಸ್ತಿ ಆಗಿಲ್ಲ. ಇದೆಲ್ಲ ನಾವು ಒಟ್ಟು 2 ಸಲ ಜೀವಾಮೃತ ಕೊಟ್ಟಿದ್ದೀವಿ, ಒಂದು 4 ಸಲ ಕಳೆ ಕಿತ್ತಿದ್ದೀವಿ, ಒಂದು 2-3 ಸಲ ಅಂತರ ಬೇಸಾಯ ಮಾಡಿದ್ದೀವಿ ಸಣ್ಣ ಯಂತ್ರದಲ್ಲಿ. ಅದಾದಮೇಲೆ ಘನ ಜೀವಾಮೃತ 1 ಸಲ ಕೊಟ್ಟಿದ್ದೀವಿ, 1 ಸಲ ಒಣಗ್ತೊಂದು ನೀರು ಕೊಟ್ಟಿದ್ದೀವಿ, 1 ಸಲ 2 ಸಲ ನೀರು ಕೊಟ್ಟಿದ್ದೀವಿ. ಆ ಮಳೆ ಆಯಿತು, ಈಗೆಲ್ಲ ತೇವಾಂಶ ಕಾಪಾಡ್ಕೊಂಡಿದೆ. ಇಷ್ಟೇ ವಿಚಾರ. ಇಲ್ಲಿ ತೂಬಿದೆ, ನೀವೇ ನೋಡ್ಬೋದು. ಅಲ್ಲಿ ಕೆರೆ ತೂಬಿದೆ, ಇಲ್ಲಿ ಕೆರೆ ಇದೆ. ಆದರೂ ಸಹ ನಾವು ನೀರನ್ನು, ಇಲ್ಲಿ ಕೆರೆ ಇದೆ, ತೂಬಿದೆ, ಇದು ಕೆರೆ ಬೈಲಿದು. ಇದೆಲ್ಲ ಆದರೂ ಸಹ ನಾವಿಲ್ಲಿ ನೀರನ್ನ ಹುಯ್ಕೊಂಡು ಬೆಳ್ತಾರೆ. ಕಾರಣ ಏನಂದರೆ ಇದು ಅಂಟು ಭೂಮಿ, ಇದು ಸಂಪೂರ್ಣವಾಗಿ ಕರಿಮಣ್ಣು. ನೀರನ್ನ ಹಿಡಿದು ಇಟ್ಕೊಳ್ಳೋದ ಶಕ್ತಿ ಜಾಸ್ತಿ. ನೀರು ಹಾಯಿಸ್ಬಿಟ್ರೆ ತುಂಬ ನೀರನ್ನ ಕಕ್ಕತ್ತೆ ಅಂತಾರೆ, ಕಕ್ತದೆ. ಹಾಗಾಗಿ ಒಣಗಲ್ಲ, ಇದು ಬೆಳೆಗಳೆಲ್ಲ ಹಾಳಾಗತ್ತೆ. ಈ ಕಬ್ಬು ಚಕ್ಚೆ ಬಿಟ್ಟರೆ ಯಾವುದು ಉಳಿಯಲ್ಲ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಕ್ರಮ ತೊಗೊಂಡಿದ್ದೀವಿ. ಶ್ರಮ ಅಲ್ಲ, ಅದು ಕ್ರಮ ಮಾಡಿದ್ದೀವಿ. ಇದ್ರ ಬಗ್ಗೆ ಇವತ್ತು ರಸಗೊಬ್ಬರದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಸಿಕ್ಕೋದೇ ಇಲ್ಲ, ವರ್ಲ್ಡ್ ಮಾರ್ಕೆಟೇ ಸಿಗ್ತಾ ಇಲ್ಲ ಅಂತ ರಸಗೊಬ್ಬರ, ಆಮೇಲೆ ಎಣ್ಣೆಗಳು ಸಿಗ್ತಾ ಇಲ್ಲ. ಜೊತೆಗೆ ಈಗ ಏನು ನಾವು ದ್ವಿದಳ ಧಾನ್ಯ ಬೆಳೆದಿದ್ದೀವಿ, ಇದು ಮನೆಗೂ ಕಾಳಾಗತ್ತೆ, ಮಾರೋಕ್ಕೂ ಕಾಳಾಗತ್ತೆ. ಎಳ್ಳು ಎಣ್ಣೆ ಕಾಳಾಗತ್ತೆ, ಅದು ಸಹ ನಮಗೆ ಉಪಯೋಗ ಬರುತ್ತೆ. ಹಾಗಾಗಿ ಸ್ವಾವಲಂಬನೆ ಆಗುತ್ತೆ ರೈತನಿಗೆ, ಹೊರಗಡೆ ಮಾರಾಟ ದುಡ್ಡು ಬರುತ್ತೆ. ಜೊತೆಗೆ ಇದು ಪಾಳೇಕರ್ ಮೆಥಡು, ಈ ಸುಭಾಷ್ ಪಾಳೇಕರ್ ಮೆಥಡ್, ಇದು ಇಷ್ಟು ಕಡ್ಡಾಯ ಮಾಡಲೇಬೇಕು. ಕಬ್ಬನ್ನು ಸಹ ಇಳುವರಿ ಬರ್ತದೆ. ಇಲ್ಲ ಈ ಪಕ್ಕ ಗದ್ದೆಯಲ್ಲಿ ನೋಡ್ತಾ ಇರ್ಬೋದು ನೀವು, ಕಬ್ಬನ್ನು 3 ಅಡಿ ಪಟ್ಟದಲ್ಲಿ ಬೆಳೆದಿದ್ದಾರೆ. ಬೆಳೆದ್ಬಿಟ್ಟು ಅದಕ್ಕೆ ರಸಗೊಬ್ಬರ ಎಲ್ಲ ಹಾಕಿದ್ದಾರೆ, ಕಳೆ ಔಷಧಿ ನಿರಂತರ ಹೊಡಿತಾನೆ ಇರ್ತಾರೆ. ಇಲ್ಲಿ ಕಳೆನಾಶಕ, ಕ್ರಿಮಿನಾಶಕ, ಕೀಟನಾಶಕ, ರೋಗನಾಶಕ ಯಾವುದೂ ಬಳಸಿಲ್ಲ. ಕಳೆ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹೆಣ್ಣುಗಳಿಗೆ ಅಲ್ಲಿ ಕಳೆ ನಿಯಂತ್ರಣ ಕೈಯಲ್ಲೇ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ನೀವು ಸಹ ರಾಸಾಯನಿಕ ಕೃಷಿ ಮಾಡ್ತಾಯಿರೋರು ಅನ್ಕೋತೀನಿ. ಇದು ಒಂದು 20 ಗುಂಟೆ ಪ್ರದೇಶ ಅಷ್ಟೇ, ಜಾಸ್ತಿ ಬೇಡ, ಒಂದು 10 ಕ್ವಿಂಟಲ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಹೆಚ್ಚಿಗೆ ಮಾಡ್ಕೊಳ್ಳಿ. ಇದು ನೋಡಿದಾಗ ತಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ನಾನು ಈಗ ಬೇಸಾಯ ಶುರು ಮಾಡೋಣ ಅಂತಿದ್ದೀನಿ. ಮುಂಚೆ ನಮ್ಮ ಮನೆಯವರೇ ಮಾಡ್ತಾಯಿದ್ದು, ಈಗ ನಮ್ಮ ತಂದೆಯವರ ಜಮೀನಲ್ಲಿ ಮಾಡಬೇಕು ಅಂತ ಇದ್ದೀನಿ. ಅದರಲ್ಲಿ ಕೆಮಿಕಲ್, ರಾಸಾಯನಿಕ ಬಳಸದೆ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಬಂದು ಇಲ್ಲಿ ನೋಡಿ ನನಗೆ ಒಂದು ಐಡಿಯಾ ಇದ್ರದ್ದು, ಸುಭಾಷ್ ಪಾಳೇಕರ್ ಅವ್ರದ್ದು ಮೆಥಡಲ್ಲೇ ಮಾಡಿರೋದ್ರಿಂದ ಅಂಥ ಕಷ್ಟ ಆಗಲ್ಲ, ಸುಲಭನೇ. ಆದರೆ ಆ ಮೆಥಡ್ಗಳನ್ನ ಫಾಲೋ ಮಾಡ್ಕೊಂಡು ಬಂದರೆ ನಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಈಗ ನೋಡ್ತಾ ಇರೋಂಗೆ ಕಬ್ಬು ಗಿಣ್ಣುಗಳು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಧ್ಯದಲ್ಲಿ ಇನ್ನು ಬೇರೆ ಥರ ಕೃಷಿನೂ ಬೆಳ್ಕೊಬೋದು ಅನ್ನೋದೊಂದು ಐಡಿಯಾನೂ ಬಂದಿದೆ. ಆಮೇಲೆ ಮನೆ ಬಳಕೆಗೆ ನೀವು ಹೇಳ್ದಾಗೆ ಮಾರ್ಕೆಟಿಂಗ್ ಇದಕ್ಕೂ ಉಪಯೋಗ ಆಗುತ್ತೆ. ನಮಗೆ ಇದೊಂದು ಹೊಸ ಅನುಭವ. ಈ ಥರನೂ ಮಾಡ್ಬೋದು. ಮಾಡಿ ಇದನ್ನು ನಮ್ಮ ಆರೋಗ್ಯಕ್ಕೂ ಅಥವಾ ಬೇರೆಯವ್ರಿಗೆ ಮಾಡಿದಾಗ ಅವರ ಆರೋಗ್ಯಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ವ್ಯವಸಾಯ ಮಾಡೋವಂಥ ಒಂದು ಒಳ್ಳೆಯ ಇದನ್ನು ವ್ಯವಸಾಯನ ನೋಡ್ಕೊಂಡಿದ್ದಕ್ಕೆ ತುಂಬ ಸಂತೋಷ. ಸರ್ ನಾನು ಇನ್ಮೇಲಿಂದ ನಿಮ್ಮ ನೋಡ್ಕೊಂಡು ಮಾಡ್ತೀನಿ. ನೋಡ್ಕೊಂಡು ಮಾಡ್ತೀನಿ. ಜೀವಾಮೃತ ಹಾಕಿ ಒಂದು ನಾಟಿ ಹಸು ಸಾಕಬೇಕಷ್ಟೇ. ಇನ್ನೇನು ಸಾಕೊಂಡು ಒಂದು ನಾಟಿ ಹಸು ಆದರೆ ಈ ಒಂದು 20 ಕ್ವಿಂಟಲ್ ಮೇಂಟೈನ್ ಮಾಡ್ಬೋದು ಆರಾಮಾಗಿ, ಜಾಸ್ತಿ ಏನು ಬೇಕಾಗಿಲ್ಲ. ಇದು ಒಂದು ಮಾಡಿದ್ರೆ ಆಮೇಲೆ ನಿಮಗೆ ಅದು ರೂಢಿ ಆಗ್ತಾ ಹೋಗುತ್ತೆ.
ಮಾಡ್ತೀವಿ ನಿರಂತರ ಕೊಡಬೇಕಷ್ಟೇ. ಜೀವಾಮೃತವನ್ನು ನಿರಂತರವಾಗಿ 15 ದಿವಸ ಕೊಡಲೇಬೇಕು. ತಮ್ಮದು ಶ್ರೀನಿವಾಸಣ್ಣ? ಸರ್ ನಾವು ಇಲ್ಲಿ ತನಕ ಎಲ್ಲ ರಾಸಾಯನಿಕ ಗೊಬ್ಬರದಲ್ಲೇ ಬೆಳೀತಾ ಇದ್ದೀವಿ ಬೆಳೆನ. ತುಂಬಾ ನಷ್ಟ ಅನುಭವಿಸಿದ್ದೀವಿ ಇಲ್ಲಿ ತನಕ. ಜೊತೆಗೆ ಅಂಥ ಬೆಳೆನೂ ತಗೊಳ್ಳೋಕೆ ಆಗ್ತಾ ಇಲ್ಲ. ದಿನೇ ದಿನೇ ಭೂಮಿ ಸತ್ವನ ಕಳ್ಕೊತಾ ಇದೆ. ಹಾಗಾಗಿ ನಾವು ಸುಮಾರು ವರ್ಷದಿಂದ ಸಾವಯವ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ನಮ್ಮ ಸೋಮಣ್ಣವರು ಆಲ್ರೆಡಿ ಮಾಡ್ತಾಯಿದ್ರು ಸುಮಾರು ವರ್ಷದಿಂದ. ಅವರ ಒಂದು ಒತ್ತಾಯದ ಮೇರೆಗೆ ಜೊತೆಗೆ ನಮಗೆ ಜಾಸ್ತಿ ಆಸಕ್ತಿಗೆ ಅದರ ಕಡೆ ಬಂದೈತೆ. ಹಂಗಾಗಿ ನೀವು ಪರಿಚಯದ್ರಿಂದ ಇಲ್ಲಿ ಬಂದು ನೋಡಿದ್ದೀವಿ. ನಾವು ಇದರ ಮೂಲಕ ಅಂದರೆ ಸುಭಾಷ್ ಪಾಳೇಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಬೆಳೀತಾ ಇದ್ದೀರಿ ನೀವು ಅದನ್ನೇ ಬೆಳೆಯೋಣ. ಈ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅಂತ ಇದನ್ನು ಮುಂದುವರ್ಸೋದಕ್ಕೆ ನಾವು ನೋಡ್ಕೊಂಡು ಹೋಗಿ ಬಂದ್ವಿ. ಥ್ಯಾಂಕ್ ಯು ಸರ್. ಸೋಮಣ್ಣವರೇ, ತಾವು ಕಬ್ಬು ಬೆಳೀತಾ ಇದ್ದೀರಿ ಸಾಕಷ್ಟು ವರ್ಷದಿಂದ. ಆ ಸುಭಾಷ್ ಪಾಳೇಕರ್ ಅಂತ ನೀವೆಷ್ಟು ಪಾಲಿಸ್ತೇವೆ ನನಗೆ ಗೊತ್ತಿಲ್ಲ. ಇಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿನ ನಾವು ಅನುಸರಿಸಿದ್ದೀವಿ. ಈಗ ನೋಡ್ತಾ ಇದ್ದೀರಿ, ಇದೆಲ್ಲ ಹಸರಲೆ ಮುಚ್ಚಿಗೆ ಇದು ಸಂಪೂರ್ಣವಾಗಿ. ನೋಡಿದೆ, ಇದು ನೋಡಿದಾಗ ತಮ್ಮ ಅಭಿಪ್ರಾಯ ಹೇಳಿ ಸರ್. ತುಂಬ ಖುಷಿ ಆಯಿತು. ಭೂಮಿಯೆಲ್ಲ ಹಸರಾಗಿ ಭೂತಾಯಿಗೆ ಹೊಸ ಸೀರೆ ಉಟ್ಟಿಸ್ದಂಗೆ ಕಾಣ್ತದೆ. ಹೊಸ ರೇಷ್ಮೆ ಸೀರೆನ ಭೂತಾಯಿಗೆ ಉಡಿಸ್ದಂಗದೆ. ಇದನ್ನು ಎಲ್ಲರೂ ಫಾಲೋ ಮಾಡಿದ್ರೆ ಭೂಮಿ ಪರಿಸರ ಈಗ ಇವತ್ತಿನ ದಿನ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಯುದ್ಧಗಳು ಒಂದು ಯುದ್ಧ ಸ್ಟಾರ್ಟ್ ಆಯಿತು ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಎಕ್ಸ್ಟ್ರಾ 1 ಲಕ್ಷ ಖರ್ಚು ಬರ್ತದೆ. ಈ ಎಲ್ಲ ಖರ್ಚುಗಳನ್ನ ನಿಭಾಯಿಸಬೇಕು ಅಂದರೆ ಈ ಕೃಷಿಗೆ ಬಂದರೆ ಅಷ್ಟೇ ಸಾಧ್ಯ. ಇದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ನಾವು ರಾಸಾಯನಿಕ ಗೊಬ್ಬರಕ್ಕೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ರಾಸಾಯನಿಕ ಗೊಬ್ಬರದ ಕಂಪನಿಯನ್ನು ಇವತ್ತೇ ಬಾಕ್ಲಾಕಿದ್ರು ಕೂಡ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸನ್ನು ನೀವು ತುಂಬಿದ್ದೀರಿ. ಅದೆಲ್ಲ ಜನಗಳಿಗೂ ತಲುಪಬೇಕು ಈ ವಿಚಾರ. ಇದನ್ನು ಮುಂದುವರಿಸಬೇಕು, ಎಲ್ಲರೂ ಮಾಡಬೇಕು. ಇಡೀ ಜಿಲ್ಲೆಯಾದ್ಯಂತ ಏನು ಇಡೀ ರಾಜ್ಯ ದೇಶಾದ್ಯಂತ ಈ ಕೃಷಿನ ಮಾಡಬೇಕು. ಮೋದಿಯವರು ಕೂಡ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡಿ, ನೈಸರ್ಗಿಕ ಕೃಷಿ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಮಾಡಬೇಕು. ನಾವು ಕೂಡ ಇದರಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪು ವೇರಿಯೇಷನ್ಗಳಿದ್ರೆ ನಾವು ಸರಿಪಡಿಸ್ಕೊಳ್ತೀವಿ. ನೀವು ಮಾಡಿರೋ ಮೆಥಡ್ ಅಂತೂ 100% ಪಾಳೇಕರ್ ಮೆಥಡು ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಧನ್ಯವಾದ ಸರ್. ನಮಸ್ಕಾರ.